ವಿಶ್ವವಿಖ್ಯಾತ ಮೈಸೂರು ದಸರಾ ನಾಳೆಗೆ ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ. ಇನ್ನು ಇವತ್ತಿನಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ದರ್ಶನವನ್ನ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕೂಡ ಮಾಡಿರುವಂತದ್ದು. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದಿದ್ರಿ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಚಾಮುಂಡೇಶ್ವರಿ ದರ್ಶನ ಇದೊಂದು ಉತ್ಸಾಹ, ಅಭಿಮಾನ, ಪ್ರೀತಿ, ಸಂತೋಷ ಬರುತ್ತೆ. ನಾನು ಬಹಳ ಸಾರಿ ಚಾಮುಂಡೇಶ್ವರಿ ದೇವಿಯನ್ನ ನೆನೆದಾಗಲೆಲ್ಲ ಬಂದಿದ್ದೇನೆ. ನನಗೂ ಮೈಸೂರಿಗೂ ಬಹಳ ಬಾಂಧವ್ಯ. ದೇವಸ್ಥಾನಕ್ಕೆ ನಾವು ಯಾವಾಗ ಅಂದ್ರೆ ಆವಾಗ ಬರ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಪೂಜೆ ಮಾಡೋರು ನನಗೆ ಬಹಳ ಆತ್ಮೀಯ ಅಭಿಮಾನಿಗಳು, ಬೇಕಾದವರು. ಚಾಮುಂಡೇಶ್ವರಿ ದೇವಸ್ಥಾನ ಇದೊಂದು ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ದೇವಿಯ ಸ್ಥಾನ. ಇದು ನಿಜಕ್ಕೂ ನಮ್ಮ ನಾಡಿಗೆ ಇದೊಂದು ಅದ್ಭುತವಾದಂಥ ಶಕ್ತಿ. ಈ ನಾಳೆ ದಸರಾ ಉದ್ಘಾಟನೆ ಆಗ್ತಾ ಇದೆ. ಈ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಈ ನಾಡಿಗೆ ಒಳ್ಳೆಯದಾಗಲಿ, ನಾಡಿಗೆ ಶುಭವಾಗಲಿ. ಹಂಪ ನಾಗರಾಜನವರು ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಉಪಸ್ಥಿತಿ ಇರ್ತಾರೆ. ಈ ರಾಜ್ಯದ ಶುಭಕ್ಕೋಸ್ಕರ, ಒಳ್ಳೆಯದಕ್ಕೋಸ್ಕರ ನಾಳೆ ಎಲ್ಲರ ಮನಸ್ಸು ಮನಗಳು ಪ್ರೀತಿಯಿಂದ ಆರಂಭ ಆಗುತ್ತೆ. ನಾನು ಒಂದಿನ ಮುಂಚಿತವಾಗಿ ಇಲ್ಲಿ ಬಂದಿದ್ದೇನೆ. ಒಳ್ಳೆಯದಾಗಲಿ, ಈ ನಾಡಿಗೆ ಹೆಚ್ಚಿನ ಶಕ್ತಿ ಬರಲಿ ಅಂತ ಹೇಳಿ ಪ್ರೀತಿಯಿಂದ ಅಭಿಮಾನದ ಮೇಲೆ ಹೇಳ್ತೀನಿ. ನೀವು ಕಂಡಂತೆ ದಸರಾ ಯಾವ ರೀತಿ ಸರ್? ನೀವು ಕಾಣ್ತಿದ್ದಂತ ಅಂದ್ರೆ ಬಾಲ್ಯದಲ್ಲಿ ಕಾಣ್ತಿದ್ದಂತ ದಸರಾಗೂ ಇದಕ್ಕೂ ವ್ಯತ್ಯಾಸ ಇದೆಯಾ? ಅದು ಬಹಳ ವ್ಯತ್ಯಾಸ ಇದೆ. ನಿಮ್ಗೆ ಹೇಳೋದಾದ್ರೆ, ನಾನು ಆನೆಯ ಮೇಲೆ ಅಂಬಾರಿ, ಅದರ ಒಳಗಡೆ ಮೈಸೂರಿನ ಮಹಾರಾಜರು ಜಯಚಾಮರಾಜ ಒಡೆಯರ್ ಅರಮನೆಯಿಂದ ಕುಶಲ ತೋಪುಗಳನ್ನು ಆರಿಸಿದ ನಂತರ ಮೆರವಣಿಗೆ ಹೊರಡ್ತಾ ಇತ್ತು. ಆನೆ ಅರಮನೆಯಿಂದ ಅಂಬಾರಿಯಲ್ಲಿ ಕೂತು ಹೊರಟ್ರೆ ಮಹಾರಾಜರು ಎರಡೂ ಕಡೆ ಜಯಚಾಮರಾಜ ಒಡೆಯರು ಕೈ ಎತ್ತಿ ಎಲ್ಲರಿಗೂ ನಮಸ್ಕಾರ ಮಾಡಿ ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ರು. ಬನ್ನಿ ಮಂಟಪದಿಂದ ಹಿಂದಿರುಗುವಾಗ ಅನೇಕ ಸಾರಿ ಆನೆ ಮೇಲೆ ಬಂದಿದ್ದಾರೆ. ಮಳೆ ಬಂತು ಅಂದಾಗ ಕಾರ್ನಲ್ಲಿ ಅರಮನೆಗೆ ಬಂದಿದ್ದಾರೆ. ಇದಾದ ಮೇಲೆ ಪ್ರಜಾಪ್ರಭುತ್ವದ ಚಿಂತನೆಯ ಮೇಲೆ ಮಹಾರಾಜರ ಮೆರವಣಿಗೆ ಬದಲು ಚಾಮುಂಡೇಶ್ವರಿ ತಾಯಿಯ ಮೆರವಣಿಗೆ ಅಂಬಾರಿಯ ಮೇಲೆ ಆರಂಭ ಆಯಿತು. ಇದಕ್ಕಿಂತ ಮುಂಚೆ ದಸರಾ ನಿಂತೋಯ್ತು. ಇದನ್ನು ಯಾರು ದಸರಾ ಮಾಡಕ್ಕೆ ಮುಂದೆ ಬರಲಿಲ್ಲ. ನಾವು ಕನ್ನಡ ಚಳವಳಿಗಾರರು ಮೈಸೂರಲ್ಲಿ ತಾಯೂರು ವಿಠಲ್ ಮೂರ್ತಿ ಅಂತೇಳಿ ಚಳವಳಿಯ ಮುಖಂಡ ಅಗ್ರಹಾರದಿಂದ ಮತ್ತೆ ದಸರಾ ಮೆರವಣಿಗೆಯನ್ನು ಆರಂಭ ಮಾಡಿದ್ರು. ನಾನು ದಸರಾ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿದೆ. ಇದು ಐತಿಹಾಸಿಕ ದಿನ. ಚಾಮುಂಡೇಶ್ವರಿ ದೇವಸ್ಥಾನ ವಿಶ್ವದ ಗಮನವನ್ನು ಸೆಳೆದಿದೆ. ದಸರಾ ಉತ್ಸವ ವೈಭವ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಭಾಗವಹಿಸ್ತಾರೆ. ದಸರಾ ಉದ್ಘಾಟನೆಯನ್ನು ಅವರೇ ಮಾಡ್ತಾರೆ. ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಜನಮನದ ಸಾಮಾಜಿಕ ನ್ಯಾಯದ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು ಅಂತೇಳಿ ಭಾರಿ ಪಿತೂರಿ
BJPಯವರು, JDSನವರು. BJPಗಿಂತ JDSನವ್ರಿಗೆ ಏನಾದರೂ ಮಾಡಿ ತೆಗಿಬೇಕು ಅನ್ನೋದು ಅವರಿಗೆ ದ್ವೇಷ, ಅಸೂಯೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ, ಅಮಿತ್ ಶಾ ಗೃಹ ಮಂತ್ರಿಯನ್ನು ಭೇಟಿ ಮಾಡಿ, ಹೇಗಾದರೂ ಆಗಿ ಇವರು ತೆಗಿಬೇಕು ಅಂತ ಅವ್ರದ್ದು ಆಕಾಂಕ್ಷೆ ಇದೆ. BJPಯವರಿಗಿಂತ ಆಕಾಂಕ್ಷೆ ಇದೆ. ನಾನು ತಮ್ಗೆ ಹೇಳ್ತೀನಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಸಿದ್ದರಾಮಯ್ಯ ನಂತರ ಯಾರು ಹೇಳಿ ಪ್ರಾಮಾಣಿಕ, ಸುಮ್ಮನೆ ಮಾತನಾಡೋದು ಬೇಡ. ಯಾರಿದ್ದೀರಿ? ಸಿದ್ದರಾಮಯ್ಯ ವಯಸ್ಸಿನಲ್ಲಿ, ನಡವಳಿಕೆಯಲ್ಲಿ, ಎಲ್ಲದರಲ್ಲೂ ಸಿದ್ದರಾಮಯ್ಯನವ್ರನ್ನ ನಾವು ಕಡೆಗಾಣಿಸಕ್ಕಾಗೋದಿಲ್ಲ. ಯಾರು ಸಮರ್ಥರಿಲ್ಲ ಅಂತಾನೆ ಸರ್ ರಾಜ್ಯದಲ್ಲಿ? ಅಂದ್ರೆ ಸಿದ್ದರಾಮಯ್ಯನ ಹೊರತುಪಡಿಸಿದ್ರೆ ಯಾರು ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥರಿಲ್ಲ ಅಂತಾನೆ? ಯಾರು ಬೇಕಾದ್ರೂ ಕಾನೂನು ಪ್ರಕಾರ ಆಗ್ಬೋದು, ಸಂವಿಧಾನ ಪ್ರಕಾರ ಆಗ್ಬೋದು. ಆದರೆ ಸಿದ್ದರಾಮಯ್ಯನೇ ಕೊನೆ ಕೊಂಡಿ. ಆ ಒಂದು ಚಿಂತನೆ ವ್ಯವಸ್ಥೆ ಇರ್ತಕ್ಕಂಥದ್ದಲ್ಲಿ ಸಿದ್ದರಾಮಯ್ಯನೇ ಕೊನೆ ಕೊಂಡಿ. ಕಾಂಗ್ರೆಸ್ಲೂ ಇಲ್ಲ, BJPಲೂ ಇಲ್ಲ, JDS ಯಾರ ಆಗ್ಬೋದು. ಆಗೋದಕ್ಕೆ ಸಂವಿಧಾನಬದ್ಧವಾಗಿ ಅವಕಾಶ ಇದೆ, ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಸಿದ್ದರಾಮಯ್ಯನ ಥರ ಬರೋದಕ್ಕೆ ಸಾಧ್ಯ ಇಲ್ಲ. ರಾಜೀನಾಮೆ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದಾರಲ್ಲ ಸರ್, ಯಾಕಂದ್ರೆ ಸೈಟ್ ಹಿಂದಿರುಗಿಸಿದ್ದಾರೆ ಪಾರ್ವತಿ ಅವರು, ಆದ್ರೂ ಕೂಡ ಅವ್ರು ರಾಜೀನಾಮೆ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ BJP ಮತ್ತು JDS ನಾಯಕರು. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಈಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ, ಭೇಟಿ ಮಾಡಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು. ನೋಡಿ ಬೋರ್ಣ, ನರೇಂದ್ರ ಮೋದಿಯವರ ರಾಜಕೀಯ, ಅಮಿತ್ ಶಾ ಅವರ ರಾಜಕೀಯ, ಇಲ್ಲಿ JDSನವ್ರ ರಾಜಕೀಯ, BJPಯವರ ರಾಜಕೀಯ ಗೊತ್ತಾಗಲಿ, ನೋಡೋಣ. ಚಾಲೆಂಜ್ ತೆಗಿಲಿ. ತೆಗೆದರೆ ಇಡೀ ರಾಜ್ಯದಲ್ಲಿ ದೊಡ್ಡ ಭಾರಿ ಇನ್ನೆಂದು ಕಾಣದಂತ ಹೋರಾಟ ಆಗುತ್ತೆ. ಎಚ್ಚರಿಕೆ ಕೊಡ್ತೀನಿ. ನರೇಂದ್ರ ಮೋದಿಯವರೇ, ತಾವು ಅಧಿಕಾರಕ್ಕೆ ಬಂದ ಮೇಲೆ ಜಾರ್ಖಂಡ್ ಮುಖ್ಯಮಂತ್ರಿ ಜೈಲಿಟ್ರಿ, ಡೆಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ ಜೈಲಿಟ್ರಿ. ಇವತ್ತು ಕೆಲಸಕ್ಕೆ ಬಾರದ ದೂರನ್ನು ತೆಗೆದುಕೊಂಡು ನೀವು ಸಿದ್ದರಾಮಯ್ಯನವರ ಮೇಲೆ ಪಿತೂರಿ ಹೊರಟಿದ್ದೀರಿ. ಒಳ್ಳೆಯದಲ್ಲ. ಪಿತೂರಿಯನ್ನು ಕೈ ಬಿಡಿ. JDSನವ್ರ ಪಿತೂರಿಗೆ ಬಲಿಯಾಗಬೇಡಿ ಅಂತೇಳಿ ತೀವ್ರ ಎಚ್ಚರದಿಂದ ಹೇಳ್ತಾರೆ. ಅಂದ್ರೆ ಜೈಲು ಕಳಿಸುವಂತ ಷಡ್ಯಂತ್ರ ನಡೀತಾ ಇದೆ ಸರ್, ಯಾಕಂದ್ರೆ ಡೆಲ್ಲಿ ಜಾರ್ಖಂಡ್ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಏನ್ ಕೆಲಸಗಳಾಗ್ತದೆ? ಇವರು ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇಲ್ಲ. ಷಡ್ಯಂತ್ರ ಆಯ್ತದೆ ಆ ತರ ಏನಾದ್ರು ಅಂತ. ಪ್ರಧಾನಮಂತ್ರಿಯವರು, ಇವರು ಪ್ರಧಾನಮಂತ್ರಿ ಆದ್ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಇವರು ಯಾರು ಆಗೋದಿಲ್ಲ. ಆ ಮುಖ್ಯಮಂತ್ರಿಗಳನ್ನ ಅವ್ರ ಮೇಲೆ ದೂರನ್ನು ಒರೆಸಿ ಅಧಿಕಾರದಿಂದ ಕಿತ್ತಾಕಿ ಜೈಲಿನಲ್ಲಿ ಇಡ್ತಕ್ಕಂಥ ಸಂಸ್ಕೃತಿ ನರೇಂದ್ರ ಮೋದಿ ಅವರದು ಆಗಿದೆ. ಅದನ್ನ ಇಡೀ ರಾಜ್ಯ ವಿರೋಧಿಸಬೇಕಾಗಿದೆ. ಅಲ್ಲ, ಈಗ ಇಡಿಯಲ್ಲೂ ಕೂಡ ಅವ್ರ ವಿರುದ್ಧ FIR ದಾಖಲಾಗಿದೆ ಸಿದ್ದರಾಮಯ್ಯನವ್ರಿಗೆ. ಅವರ FIR ಆಗಿದೆ. ಆ ನಿಟ್ಟಿನಲ್ಲಿ ಏನಾದ್ರು ಆತರ ಷಡ್ಯಂತ್ರ ನಡೀತಾ ಇದೆಯಾ ಅಂತ? ಯಾಕೆಂದ್ರೆ ಕೇಂದ್ರ ಸರ್ಕಾರದ ಅಂಡರ್ ಬರೋದು ಇಡಿ. ಈಗ ಸೈಟ್ಗಳಿಂದ ಅದರ ಶಕ್ತಿ ಹೊಟ್ಟೋಯ್ತು. ಅವರು ಸೈಟನ್ನು ಹಿಂದಕ್ಕೆ ಕೊಟ್ಟ ಮೇಲೆ ಅದರ ಶಕ್ತಿ ಹೋಯ್ತು. ಈಗ ಇಡಿ ಮೂಲಕ ಇವರನ್ನ ಬಂಧನಕ್ಕೆ ಮಾಡಬೇಕು ಅನ್ನೋದು ತಲೆಯಲ್ಲಿದೆ. ಅಷ್ಟು ಸುಲಭ ಅಲ್ಲ. ಸುಪ್ರೀಂ ಕೋರ್ಟ್ ಇದೆ, ಕರ್ನಾಟಕ ಹೈಕೋರ್ಟ್ ಇದೆ. ವಾದ ಮಾಡೋದಕ್ಕೆ ಸಮರ್ಥ ವಕೀಲರಿದ್ದಾರೆ. ಯಾವ ಕಾರಣಕ್ಕೂ ಹೆದರಬೇಕಾಗಿಲ್ಲ. ಹಂಗೂ ಪಿತೂರಿಯಿಂದ ಕೆಳಗಿಳಿಸಿದ್ರೆ ರಾಜ್ಯಾದ್ಯಂತ ಹೋರಾಟ ಅನಿವಾರ್ಯ. ಇದು ಸಿದ್ದರಾಮಯ್ಯ ಅಂತಲಲ್ಲ, ಯಾವುದೇ ರಾಜ್ಯದ ಚುನಾಯಿತ ಮುಖ್ಯಮಂತ್ರಿಗಳನ್ನು
ಬದಲಾಯಿಸಬಾರ್ದು. ರಾಜಭವನ ರಾಜಕೀಯ ಭವನ ಆಗಬಾರ್ದು. ರಾಜಭವನದ ಹೆಸರುಗಳು ಬದಲಾವಣೆ ಆಗಬೇಕು. ರಾಜಭವನ ಪ್ರಜಾಭವನ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಇದಿಷ್ಟು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್, ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.